ಓಂ ಶಾಂತಿ ಎಲ್ಲರಿಗೂ. ನಿಮ್ಮ ಮನೆ ಮಗಳ ಕಡೆಯಿಂದ ಈ ದಿವಸದ ಶುಭಾಶಯಗಳು. ಇವತ್ತು ನಾವು ಯಾರು ಮಾಡ್ಲತ್ತೀವಿ ರೆಸಿಪಿ ಅಂದ್ರೆ ಅಕ್ಷಿ ಹಿಂಡಿ ಕುಟ್ಲತ್ತಿದ್ದಾರೆ. ಬರ್ರಿ ಅಕ್ಷಿ ಹಿಂಡಿ ಕುಟ್ಟೋದು ಹೆಂಗಂತ ನೋಡ್ಲಿಕ್ಕೆ. ಈಗ ನಾವು ಎಲ್ಲಿ ಬಂದಿದ್ದೀರಿ? ಕಿಚನ್ದಾಗ ಬಂದಿದ್ದಾರೆ. ಕಿಚನ್ದಾಗ ಬಂದ ಬಳಕೆ ಏನು ಮಾಡೋಣ್ರಿ, ಈಗ 4 ಸಂಕಲ್ಪ ಮಾಡಿ ಏನು ಮಾಡೋಣ್ರಿ, ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ಮೊದಲಿನ ಸಂಕಲ್ಪ ಏನದ್ರಿ, ನಾವು ಪರಮಾತ್ಮನ ಮಕ್ಕಳು ಇದ್ದೇವ್ರಿ. ನಾವೊಂದು ಪರಮಾತ್ಮನ ಮಗು ಇದ್ದೇವೆ. 2ನೇ ಸಂಕಲ್ಪ, ನಮ್ಮ ಮನೆ ಪರಿವಾರ ಎಲ್ಲ ಹೆಂಗದ್ರಿ, ಶಾಂತದ. ಮತ್ತು 3ನೇ ಸಂಕಲ್ಪ ಏನದ್ರಿ, ನಮ್ಮ ಮನೆ ಪರಿವಾರ ಎಲ್ಲ ಹೆಂಗದ್ರಿ, ಮನೆಯವರೆಲ್ಲ ಸುಖಿ ಅದಾರ. ಮತ್ತು 4ನೇ ಸಂಕಲ್ಪ, ನಮ್ಮ ಮನೇನೇ ಹೆಂಗದ್ರಿ, ಸ್ವರ್ಗದ. ಇವು 4 ಸಂಕಲ್ಪ ಮಾಡಿ ಏನು ಮಾಡೋಣ್ರಿ, ಕಿಚನ್ದಾಗ ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ಯಾವಾಗಲೂ ಕಿಚನ್ದಾಗ ಏನು ಮಾಡೋಣ್ರಿ, ಶುದ್ಧ ಮನಸ್ಸಿಟ್ಟು ಅಡುಗೆ ಮಾಡ್ಬೇಕ್ರಿ. ಇಬ್ಬರು ನೋಡೋಣ, ನಿಮ್ಗೆ ಲೇಟ್ ಆಗ್ತದೆ ರೀ. ಈಗ ನೋಡೋಣ್ರಿ, ನಾ ಏನು ತೊಗೊಂಡಿದ್ದೀನಿ ರೀ, ಅಗಸಿ ತೊಗೊಂಡೇನಿ ರೀ. ಅಕ್ಕಿ ಎಷ್ಟು ತೊಗೊಂಡಿನಿ ಅಂದ್ರೆ 2 ವಾಟೆ ಅಕ್ಕಿ ತೊಗೋಬೇಕ್ರಿ. ನೋಡಿರಿ, ನಾ 2 ವಾಟೆ ಅಕ್ಕಿ ತೊಗೊಂಡೇನಿ ರೀ. ಅಕ್ಕಿ ಹಿಂಡಿ ಹೆಂಗದ್ರಿ, ಅದು ಶರೀರಕ್ಕೆ ಭಾಳ ಚಲೋ ರೀ, ಹೆಲ್ದಿನೂ ಇರ್ತದೆ ರೀ, ಮತ್ತು ತಂದೃಷ್ಟನೂ ಆಗ್ತದೆ ರೀ. ಅಕ್ಕಿ ಹಿಂಡಿ ನೋಡಿ, ನಾ 2 ವಾಟೆ ಅಂತ ತೊಗೊಂಡೇನಿ, ಅಕ್ಕಿ ತೊಗೊಂಡೇನಿ ರೀ. ಈಗೇನು ಮಾಡೋಣ್ರಿ, ಅಕ್ಕಿ ಹುರ್ಕೊಳ್ಳೋಣ. ಬರ್ರಿ ಅಕ್ಕಿ ಹುರ್ಕೊಂಡು ನೋಡೋಣ ಹೆಂಗೆ. ನೋಡ್ರಿ, ನಾ ಗ್ಯಾಸ್ ಮೇಲೆ ಕಡೆ ಇಟ್ಕೊಂಡೇನಿ ರೀ. ಕಡೆನೂ ಇಟ್ಕೋಬೋದು ರೀ, ಮತ್ತು ತೆವ್ಯಾಗ ಭೀ ಹುರ್ಕೋಬೋದು ರೀ. ತೆವೆ ಹೆಂಗತ್ತದ ರೀ, ಹುರ್ಕೊಳ್ಳೋಣ ಚಟ್ ಎಲ್ಲ ಕಡೆ ಹಾರು ಹೋಗ್ತದೆ ರೀ. ಕಡೆ ಇಟ್ಕೊಂಡು ಏನಾಗ್ತದೆ ರೀ, ಕಡೆದಾಗಿ ಬೀಳ್ತೇವೆ ರೀ. ನೋಡಿ, ಈ ಥರ ಹಾಕೊಳ್ತಿದ್ರಿ. ಕಡೆ ಗರಮ್ ಆಗ್ಯದ ರೀ, ಈ ಥರ ಹಾಕೊಳ್ಳೋದ್ರಿ. ಮತ್ತು ಏನು ಮಾಡೋಣ್ರಿ, ಅದಕ್ಕೆ ಈ ಚಟ್ ಹಾರು ಬಡೋದು ಎಲ್ಲ ಕಡೆ ತಂದು ಏನು ಮಾಡ್ಬೇಕ್ರಿ, ಚಂದ ಹುರುಕಲಾಗ ಸ್ವಲ್ಪ ನೀರು ಹೊಡ್ಕೊಂಡ್ರಿ ಅದಕ್ಕೆ. ನೋಡ್ರಿ, ಥೋಡೆ ಅಷ್ಟೇ ಈ ಥರ ಏನು ಮಾಡೋಣ್ರಿ, ನೀರು ಹೊಡ್ಕೊಂಡ್ರಿ. ಯಾಕಂದ್ರೆ ಇದು ಚಟ್ ಎಲ್ಲ ಕಡೆ ಹಾರಂಗಿಲ್ಲ ರೀ. ನೋಡಿರಿ, ಈಗ ಏನು ಮಾಡೋಣ್ರಿ, ಈ ಥರ ಏನು ಮಾಡೋಣ್ರಿ, ಹುರ್ಕೋತ ಹೋಗೋಣ್ರಿ. ಮಸ್ತ್ ಅದ, ಚಂದ ರೀತಿಯಾಗಿ ಹುರಿಬೇಕು ರೀ. ಗ್ಯಾಸ್ ಏನು ಮಾಡ್ಬೇಕು ರೀ, ಮೀಡಿಯಮ್ದಾಗ ಇರ್ಬೇಕು ರೀ, ಭಾಳ ಫುಲ್ ಇಡಬೇಡ್ರಿ. ಮತ್ತೇನು ಮಾಡ್ಬೇಕು ರೀ, ದಿನಾನು ಅಗಸಿ ತಿನ್ಬೇಕು ರೀ. ಹುರಿದು ಬಿಟ್ಟು ಬಳೆ ಸೋಪ, ಅಗಸಿ ಮತ್ತು ಎಳ್ಳು ಇವು ಏನು ಮಾಡೋದು ರೀ, 3 ಹುರ್ಕೊಳ್ಳೋದು ರೀ. ಸಣ್ಣಗಿಟ್ಟು ಹುರ್ಕೊಂಡು ಚೆಂದಾಗಿ, ಮತ್ತು ತಿನ್ಲಿಕ್ಕೂ ಏನಾಗ್ತದೆ, ಟೇಸ್ಟ್ ಆಗ್ತದೆ ರೀ, ಮತ್ತು ಶರೀರಕ್ಕೂ ಚಲೋ ರೀ ಅಗಸಿ ರೀ. ಅಗಸಿ ಏನು ಮಾಡ್ಬೇಕು ರೀ, ಕಂಪಲ್ಸರಿ ಏನು ಮಾಡ್ಬೇಕು ರೀ, ಶೇಂಗಾ ಹಿಂಡಿನಕ್ಕಿಂತ ಏನು ಮಾಡ್ಬೇಕು ರೀ, ಅಗಸಿ ಹಿಂಡಿ ಚಲೋ ರೀ ಶರೀರಕ್ಕೆ. ಈ ಥರ ಏನು ಮಾಡ್ಬೇಕು ರೀ, ಅಗಸಿ ಹಿಂಡಿ ಇದು ಕುಟ್ಕೊಂಡು ಇಟ್ಕೊಂಡ್ರೆ 15-20 ದಿನ ಇದ್ರೂ ನಡೀತದೆ ರೀ. ಒಮ್ಮೆ ಕುಟ್ಟಿಟ್ರಿ ಅಲ್ಲ, 15-20 ದಿನ ಠೀಕ್ ಇರ್ತದೆ. ಗರಂ ರೊಟ್ಟಿ ಮತ್ತು ಅಗಸಿ ಚಟ್ನಿ ಎಷ್ಟು ಮಸ್ತ್ ಆಗ್ತದೆ ರೀ. ಮಾಡಿ ನೋಡ್ರಿ, ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ನ ತಿಳಿಸಿರಿ. ಅಗಸಿ ಹಿಂಡಿ ಎಷ್ಟು ಚಂದ ಆಗ್ತದೆ ರೀ. ಹಿಂದಕ್ಕೆಲ್ಲ ಮೊದಲೆಲ್ಲ ಏನು ಉಣ್ತಿದ್ರು, ಮೊದಲಿನ ಕಾಲದಾಗ ಅಗಸಿ ಹಿಂಡಿ ಉಣ್ತಿದ್ರಿ. ಅಗಸಿ ಹಿಂಡಿ, ಹುರ್ಲಿ ಒಣಗಿ, ಮುಕುಣಿ ಒಣಗಿ, ಇದೆಲ್ಲ ಏನಂದ್ರೆ ಶರೀರಕ್ಕೆ ಪಚನಕ್ಕೂ ಚಲೋ ರೀ. ಅಗಸಿ ರೀ ಪಚನ ಕ್ರಿಯೆ ಮಾಡ್ತದೆ ರೀ. ನೋಡಿ, ನಿಮ್ಗೆ ಆವಾಜ್ ಬರ್ಲತ್ತಿರ್ಬೇಕಲ್ಲ ಚಟ ತಂದ್ರೆ. ಈ ಥರ ಏನಾಗ್ತದೆ ರೀ, ಚಟ ಹಾರ್ತದೆ ರೀ. ಅಗಸಿ ಹಿಂಡಿ ಹೆಂಗಿರ್ತದೆ, ಥಂಡಿ ದಿನಕ್ಕೆ ಮಾಡ್ತಾರೆ, ಮಳೆಗಾಲ ದಿನಕ್ಕೆ ಗರಮ್ ಆಗೋಕಲ್ಲ. ಈ ಥರ ಏನು ಮಾಡ್ಬೇಕು ರೀ, ಚಟ ಹಾರ್ತದೆ ರೀ ಅದು. ಅಗಸಿ ಸ್ಮೆಲ್ ಬರ್ತದೆ ರೀ, ಹುರಿಯಾನ ಚೆಂದಾಗಿ ಸ್ಮೆಲ್ ಬರೋ ತನಕ ಹುರಿಬೇಕು ರೀ ಅದು. ಸ್ಲೋ ಇಡೋದು ರೀ, ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಏನು ಮಾಡೋದು, ಅಗಸಿ ಸುಖಾಸ್ ಹುರ್ಕೊಳ್ಳೋದು ರೀ. ಒಂದು 10 ಮಿನಿಟ್ ಏನಾಗ್ತದೆ ರೀ, ಅಗಸಿ ಹುರಿತವೆ ರೀ. 10 ಮಿನಿಟ್ ತನಕ ಏನು ಮಾಡೋದು ರೀ, ಹಿಂಗೆ ಅಗಸಿ ಹುರ್ಕೋತ ಹೋಗೋದು ರೀ. ತೆವ್ಯಾಗ ಹುರ್ಕೊಂಡ್ರೆ ಏನಾಗ್ತದೆ, ಎಲ್ಲ ಕಟ್ಟಿ ಹಾರ್ತವೆ ರೀ. ಬೊಗೋಣ್ಯಾಗರೆ ಕಡೆಯದಾಗರೆ ಹುರ್ಕೋಬೇಕು ರೀ. ಕೈ ಹಿಂಗೆ ಆಡ್ಸೋತೇ ಇರ್ಬೇಕು ರೀ. ಕೈ ಆಡ್ಸೋದು ಬಿಡಬಾರ್ದು, ಯಾಕಂದ್ರೆ ತಾಳು ಹೊತ್ಕೋತವ್ರಿ. ಹಿಂಗೆ ಆಡ್ಸೋದ್ರಿಂದ ಏನಾಗ್ತಾರೆ, ಎಲ್ಲ ಚೆಂದಾಗಿ ಹುರಿತಾವೆ ರೀ. ಈ ಥರ ಏನು ಮಾಡ್ಬೇಕು ರೀ, ಕೈ ಆಡ್ಸೋತೇ ಇರ್ಬೇಕು ರೀ. ಅದಕ್ಕೆ ಮನಸ್ಥಿತಿ ಹೆಂಗಿರ್ಬೇಕು ರೀ, ಶಾಂತ ಇಟ್ಟು ಅಡುಗೆ ಮಾಡ್ಬೇಕು ರೀ. ಇನ್ನು ಹೇಳ್ತಾರಲ್ಲ ಶಾಸ್ತ್ರ ಪುರಾಣದಾಗ ರೀ, ಜೈಸಾನು ವೈಸಾಮ ಅನ್ನೋದೊಂದು ಮಾನಸಿಕ ಆಗಿತ್ತು, ಎಂಥದೇ ಪರಿಸ್ಥಿತಿ, ಆತ್ಮ ದುಃಖಿ ಇತ್ತು, ನಾರಾಜಿತ್ತಂದ್ರೆ ಅಡುಗೆ ಮಾಡೋರು ಶಕ್ತಿಶಾಲಿಯಾಗಿ ನೀವು ಸಂಕಲ್ಪಿಟ್ಟು ಅಡುಗೆ ಮಾಡಿದ್ರೆ ಎಂಥದೇ ಆತ್ಮ ಬದಲಾಸ್ತದೆ ರೀ. 1 ತಿಂಗಳು ನೋಡ್ರಿ, ನೀವು ಸಂಕಲ್ಪ ಮಾಡಿ ನೋಡಿರಿ, ಆತ್ಮ ಬದಲಾಸ್ತದೆ ರೀ. ಅಷ್ಟು ಅಡುಗೆ ಮಾಡೋರು ಅಂತ ಶಕ್ತಿ ಇದ್ರೆ, ಮತ್ತು ಅಡುಗೆ ಆದಾಗ ಭೀ ಅಷ್ಟು ಶಕ್ತಿ ಸಿಗ್ತದೆ ರೀ. ನಾವು ಯಾವ ಸಂಕಲ್ಪಿಟ್ಟು ಅಡುಗೆ ಮಾಡ್ತೀವೋ ಆ ಆತ್ಮ ಬದಲಾಸ್ತದೆ ರೀ. ನೀವು ಎತ್ತಿರ್ಬೇಕು, ಹೆಂಗೆ ಶಾಂತಿ ಸಿಗ್ತದೆ, ಸಂಕಲ್ಪ ಹೆಂಗೆ ಮಾಡೋದು. ಏನು ಮಾಡಿರಿ, ಬ್ರಹ್ಮಕುಮಾರಿ ಸಂಸ್ಥಾಕ್ಕೆ ಏನು ಮಾಡಿರಿ, ಒಮ್ಮೆ ಭೇಟಿ ಕೊಟ್ಟು ನೋಡಿರಿ.
ನೀವು ತಿರ್ಬೇಕು ಬ್ರಹ್ಮಕುಮಾರಿ ಸಂಸ್ಥೆ ಎಲ್ಲಿ ಸಿಗ್ತದೆ ಗೂಗಲ್ದಾಗ ಸರ್ಚ್ ಮಾಡಿ ನೋಡಿರಿ. ಬ್ರಹ್ಮಕುಮಾರಿ ಸಂಸ್ಥೆ ತಂದು ಸಿಟಿದಾಗ ಇದ್ದೇ ಇರ್ತದೆ ರೀ, ಮತ್ತು ಹಳ್ಳಿಗಟ್ಟದಾಗೂ ಇರ್ತಾವೆ ರೀ. ಒಮ್ಮೆ ಹೋಗಿ ಭೇಟಿ ಕೊಟ್ಟು ನೋಡಿರಿ, ಅಲ್ಲಿ ನಿಮ್ಗೆ ಸುಖ ಶಾಂತಿ ಅನುಭವ ಮಾಡಿಸ್ತಾರೆ, ಹೇಳ್ಕೊಡ್ತಾರೆ ಸುಖ ಶಾಂತಿ ಹ್ಯಾಂಗೆ ಸಿಗ್ತದೆ ನೋಡಿರಿ. ನೋಡಿರಿ ಈಗ ನೋಡಿರಿ ಎಲ್ಲರೂ ಒಂದೊಂದು ಹೊಡೆದಿರ್ತಾವೆ ರೀ, ಹಿಂಗೆ ಅದ್ರ ಬಾಯಿ ಬಿಚ್ಚಿರ್ತದೆ ರೀ, ಮತ್ತು ವಾಶ್ ಚಂದ ಬರ್ತದೆ ರೀ, ಮತ್ತು ಬಾಯ ಹಾಕೊಳ್ಳೋದು ಹೆಂಗಾಗ್ತದೆ ಕುರುಕುರು ಹಲ್ಲಾಗ ಕುರುಕುರು ಆವಾಜ್ ಬರ್ತದೆ ರೀ. ಹಳೆಗೆ ಏನು ಮಾಡೋದು ಗ್ಯಾಸ್ ಆಫ್ ಮಾಡ್ಕೊಳ್ಳೋದು ರೀ. ನೀರು ಹೊಡೋದ್ರಿಂದ ಏನಾಗಲ್ಲ ರೀ, ಎಲ್ಲ ಕಡೆ ಸಿಡಿಯಲ್ಲ ರೀ. ಈಗ ಏನು ಮಾಡೋಣ್ರಿ ಗ್ಯಾಸ್ ಬಂದ್ ಮಾಡ್ಕೊಂಡ್ರಿ. ನೋಡಿರಿ ಈ ಥರ ಮಸ್ತ್ ಹುರಿತಾವ್ರಿ. ಎಲ್ಲರೂ ಒಂದು ಏನು ಮಾಡ್ಬೇಕ್ರಿ ಬಾಯಿ ಸಿಡಿದು ಇರಬೇಕು ಇವು. ಈಗ ಏನು ಮಾಡೋಣ ಗ್ಯಾಸ್ ಬಂದ್ ಮಾಡ್ಕೊಂಡ್ರಿ, ಹುರಿದವ್ರಿ ನೋಡ್ರಿ. ಇದು 5 ಮಿನಿಟ್ ಆರ್ಸೋಕೆ ಬಿಡೋಣ್ರಿ. ಗರಂ ಗರಂ ಅಗಸಿ ಹಾಕಬೇಡ್ರಿ, ಮಿಕ್ಸರ್ಗೆ ಹಾಕೋ ಕಳೆಗ ಇದು ಆರನ್ನು ಏನು ಮಾಡೋಣ್ರಿ. ಈಗ ಈ ರೀತಿ ಏನು ಮಾಡೋಣ ಮಿಕ್ಸರ್ ಜಾರಿ ಒಳಗೆ ಹಾಕೊಳ್ಳೋಣ್ರಿ. ಅಗಸಿ ಹಿಂಡಿ ಏನಾದ್ರೆ ಶರೀರಕ್ಕೆ ಭಾಳ ಚಲೋ ಅದ್ರಿ, ಮೆದುಳಿಗೆ ಬುದ್ಧಿಗೂ ಚಲೋ ಅದ್ರಿ, ಹಾರ್ಟಿಗೆ ಚಲೋ ಅದ. ಕಂಪಲ್ಸರಿ ಏನು ಮಾಡ್ಬೇಕ್ರಿ ಅಗಸಿ ಹಿಂಡಿ ನಾವು ಊಟ ಮಾಡ್ಕೊಂಡು ಏನು ಮಾಡ್ಬೇಕ್ರಿ ಅಗಸಿ ಹಿಂಡಿ ಉಣ್ಬೇಕು. ಇಲ್ಲ ಅದ್ರ ಏನು ಮಾಡಿ ಅಗಸಿ ಹುರ್ಕೊಂಡು ತಿನ್ಬೇಕ್ರಿ, ಶರೀರಕ್ಕೆ ಚಲೋ ಭಾಳ ಪಚನ ಕ್ರಿಯೆ ಆಗ್ತದೆ ರೀ. ಈಗ ಏನು ಮಾಡೋಣ್ರಿ ಇದಕ್ಕೆ ಪುಡಿ ಖಾರ ಹಾಕೊಳ್ಳೋಣ್ರಿ. ನೋಡೋಣ ಏನು ಮಾಡ್ಲತ್ತೀರಿ ಇದಕ್ಕೆ 2 ಚಮಚ ಆಗಷ್ಟು ಏನು ಮಾಡಿದೀನಿ ರೀ ಪುಡಿ ಖಾರ ಹಾಕೊಳ್ತಿದ್ರಿ. ಅದಕ್ಕೆ ಏನು ಮಾಡೀನಿ ರೀ 1 ಚಮಚ ಏನು ಉಪ್ಪು ಹಾಕೊಳ್ತೀನಿ ರೀ. ಮತ್ತು ಯಾರಾದರೂ ನೀವು ಕಡಿ ಪತ್ತಾತಿ ಏನು ಹಾಕೋಬೋದು ರೀ. ಈಗ ಏನು ಮಾಡೋಣ್ರಿ ಇದಕ್ಕೆ ಮಿಕ್ಸರ್ಗೆ ಹಾಕೊಳ್ಳೋಣ್ರಿ. ನೋಡಿರಿ ಈ ಥರ ಅಗಸಿ ಹಿಂಡಿ ಆಗ್ತದೆ ರೀ. ಈಗ ನೋಡಿರಿ ಅದು ಬಟ್ಲಾಗಿ ತೊಗೋತೀನಿ ರೀ. ಈ ಥರ ಏನು ಮಾಡೋದು ಅಗಸಿ ಚಟ್ನಿ ಕುಟ್ಕೊಳ್ಳೋದು ರೀ. ನಮ್ಮ ವಿಡಿಯೋ ಇಷ್ಟ ಆದರೆ ಏನು ಮಾಡಿರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಈ ಥರ ಏನು ಮಾಡಿರಿ ನೀವು ಏನು ಮಾಡಿರಿ ಹಿಂಡಿ ಕುಟ್ಟಿ ಹೇಳ್ರಿ ನನಗೆ ಅಗಸಿ ಹಿಂಡಿ ರೀ. ಮತ್ತು ಮುಂದಿನ ವಿಡಿಯೋದಾಗ ಅಲ್ಲಿ ಸಿಗೋಣ್ರಿ. ಅಲ್ಲಿವರೆ ಏನು ಮಾಡಿರಿ ನೀವು ಖುಷಿಯಾಗಿರಿ ಮತ್ತು ಮತ್ತೊಬ್ರಿಗೆ ಖುಷಿ ಕೊಡ್ಕೋತೀರಿ. ಓಂ ಶಾಂತಿ. ಬಾಯ್, ಟೇಕ್ ಕೇರ್. ಓಂ ಶಾಂತಿ.